ರಾಜ್ಯದ ಅಧಿಕಾರಿಗಳು ಗೌರವಯುತವಾಗಿ ನಡ್ಕೊಳ್ಳಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಕಿವಿಮಾತು ಹೇಳಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಪಿಎ ಮತ್ತು ಸಿಎಂ ಪಿಎ ನಡುವಿನ ಜಗಳ ಬೂಟಿನಲ್ಲಿ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ಹೋಗಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದರು. ಇಂತಹ ಘಟನೆಗಳು ಮರುಕಳಿಸಬಾರದು, ಗೌರವಯುತವಾಗಿ ನಡ್ಕೊಳ್ಳಬೇಕೆಂದರು. ಯಾವುದು ಹೊಸದೇನಿಲ್ಲ. ನಮ್ಮ ಸಾಗರದಿಂದ ಹಿಡಿದು ಮತ್ತು ಬೆಂಗಳೂರು ಕೂಡ ಇದೇ ನಡೀತಾರೆ. ಅವ್ರ ಪರವಾಗಿ ಪಿ ಎಗಳು ಮಾಡ್ತಾರೆ, ಅವ್ರ ಪರವಾಗಿ ಪಿ ಎಗಳು ವಸೂಲಿ ಮಾಡ್ತಾರೆ. ಈ ಥರದ್ದು ಸಾಕಷ್ಟು ಉದಾಹರಣೆಗಳಿದೆ. ದೊಡ್ಡ ಪಟ್ಟಿನೇ ಕೊಡ್ಬೋದು. ಅದೇ ರೀತಿಯ ಒಂದು ಇನ್ನೊಂದು ಮೇಲ್ಪಂಕ್ತಿ ಹಾಕೊಡುವಂಥ ಒಂದು ಪ್ರಯತ್ನ ಸುರ್ಜೇವಾಲ ಅವರಿಂದ ಒಬ್ಬ ನಮ್ಮ ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡೋದು ಪ್ರಯತ್ನ ನಡೆದಿದೆ. ಇಷ್ಟು ಬೇರೆ ಖಂಡಿಸ್ತೀನಿ. ಇಲ್ಲಿ ಅಧಿಕಾರಿ ವರ್ಗ ಅತ್ಯಂತ ಗೌರವಯುತವಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಅವರನ್ನ ಪೊಪೆಟಾಗಿ ಮಾಡುವಂಥ ಕೆಲಸವನ್ನು ಬಿಟ್ಟು, ಅವರನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥದ್ದು ಬಿಟ್ಟು, ನಿಮ್ಮ ಸಂಘಟನೆ ಕೆಲಸ ನಿಮ್ಮ ಪಕ್ಷದ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೇ ಇದ್ದು ಮಂತ್ರಿಗಳ ಜೊತೆಗೆ ಅವರ ಅಧಿಕಾರಿಗಳನ್ನು ಕೂಡ ಕರೆಯೋದು, ಮಾತಾಡೋಂಥದ್ದು, ಈ ಥರ ಪ್ರಯತ್ನಗಳು ಎಲ್ಲ ಪ್ರತಿಫಲನೂ ಏನೋ ಗೊತ್ತಿಲ್ಲ. ನೀನು ಕರ್ನಾಟಕ ಭವನದಲ್ಲಿ DCM ಮತ್ತು CM ಕಡೆ ಈ ಮುಖ್ಯ ಅಧಿಕಾರಿಗಳು ಹೊಡೆದಾಡ್ಕೊಂಡಿದ್ದಾರೆ, ಕಾನೂನಿನ ಕೈ ತೊಗೊಂಡಿದ್ದಾರೆ, ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿನ ಯಾವುದು ಹೊಸದೇನಿಲ್ಲ.